ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 4th ಸೆಮಿಸ್ಟರ್ ಅದರಲ್ಲಿ ಬರುವಂತಹ ಬಿಸಿನೆಸ್ ಸ್ಟ್ಯಾಟಿಸ್ಟಿಕ್ಸ್ 2 ಇದರಲ್ಲಿ ಕೇಳುವಂತ ಪ್ರಮುಖ ಪ್ರಶ್ನೆಗಳನ್ನ ಕುರಿತು ಡಿಸ್ಕಷನ್ ಮಾಡೋಣ. ಇದರಲ್ಲಿ ಕ್ವಶನ್ಸ್ ಯಾವುದು ಇರುತ್ತೆ ಅಂತ ಡಿಸ್ಕಷನ್ ಮಾಡ್ತೀವಿ. ನಾವು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಆಪ್ ಲಿಂಕ್ ಇದೆ, ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ನೀವು ತರಗತಿನ ಜಾಯಿನ್ ಆದ್ರೆ ನಿಮಗೆ ಅದರಲ್ಲಿನೇ ಯಾವ ಪ್ರಶ್ನೆ ಯಾವ ರೀತಿ ಅದನ್ನು ಸಾಲ್ವ್ ಮಾಡಬೇಕು ಅಕ್ಯುರೇಟ್ ಆಗಿ ನಿಮಗೆ ಕ್ವಶನ್ಸ್ ವಿತ್ ಆನ್ಸರ್ ಸಿಗುತ್ತೆ. ಫಸ್ಟಿಗೆ 2 ಮಾರ್ಕ್ಸ್ ನ ಪ್ರಾಬ್ಲಮ್ಸ್ ಇರುತ್ತೆ. ಯಾವ್ಯಾವ ಪ್ರಾಬ್ಲಮ್ಸ್ ಅಂತ ನೋಡೋಣ. ರ್ಯಾಂಕ್ ಕೋರಿಲೇಷನ್ ಇರುತ್ತೆ, ಅಂದ್ರೆ ಕ್ವಶನ್ ಅಲ್ಲಿ ಡೈರೆಕ್ಟ್ ಆಗಿ ರ್ಯಾಂಕ್ ಕೋರಿಲೇಷನ್ ಗೆ ಸಂಬಂಧಪಟ್ಟಂತ D² ಟೋಟಲ್ ಸಮೇಷನ್ D² ಕೊಟ್ಟಿರ್ತಾರೆ. ನೀವು ಫಾರ್ಮುಲಾ ಅಪ್ಲೈ ಮಾಡಿ ರ್ಯಾಂಕ್ ಕೋರಿಲೇಷನ್ ಕಂಡುಹಿಡಿದಿರುತ್ತೆ. ಪ್ರಾಫಿಟಬಿಲಿಟಿ ಕಾಯಿನ್ ಟಾಸ್ ಮೇಲೆ ಒಂದು ಪ್ರೊಬ್ಯಾಬಿಲಿಟಿ ಇರುತ್ತೆ. ಕಾಯಿನ್ ಟಾಸ್ ಮೇಲೆ ಅಂದ್ರೆ ಹೆಡ್ ಎಷ್ಟು ಬೀಳುತ್ತೆ, ಟೇಲ್ಸ್ ಎಷ್ಟು ಬೀಳುತ್ತೆ, ಈ ರೀತಿಯಾದಂತ ಒಂದು ಕ್ವಶನ್ ಇರುತ್ತೆ. 5 ಮಾರ್ಕ್ಸ್ ನಲ್ಲಿ ಮೂವಿಂಗ್ ಎವರೇಜ್ ಮೆಥಡ್ ಇರುತ್ತೆ. 3 ಇಯರ್ ಮೂವಿಂಗ್ ಎವರೇಜ್ ಮೆಥಡ್ ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್, ಇದನ್ನ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಕೂಡ ಕರಿತೀವಿ. ವೇಟ್ ಕೊಟ್ಟಿರ್ತಾರೆ, ಪ್ರೈಸ್ ಕೊಟ್ಟಿರ್ತಾರೆ, ನಮಗೆ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ಕಂಡುಹಿಡಿದು ಕೊಟ್ಟಿರ್ತಾರೆ. ಇನ್ನು ರಿಗ್ರೆಷನ್ ಇರುತ್ತೆ, ಎಕ್ಸ್ ಆನ್ ವೈ ಇರುತ್ತೆ, ಅದು ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್ ಕೋರಿಲೇಷನ್, ಅದರಲ್ಲಿ ಡೈರೆಕ್ಟ್ ಕ್ವಶನ್ ಇರುತ್ತೆ, ಅದು ರ್ಯಾಂಕ್ ಕೋರಿಲೇಷನ್ ಮೇಲೆ ಇಲ್ಲ ಕರ್ಲ್ ಪಿಯರ್ಸನ್ ಮೇಲೆ ಇರುತ್ತೆ ಅದು. ನೆಕ್ಸ್ಟ್ ಇನ್ನು 15 ಮಾರ್ಕ್ಸ್ ಗೆ ಫಿಕ್ಸ್ ಕ್ವಶನ್, ಲಾಸ್ಟ್ ಪೇಯರ್ಸ್ ಪಾಚೆ, ಡಾರ್ವಿಶ್ ಬಾಲ್ವೆ ಮತ್ತು ಮಾರ್ಷಲ್ ಎಡ್ವರ್ತ್ ಇವರ 4 ಜನರದ ಒಂದು ಇಂಡೆಕ್ಸ್ ಕಂಡುಹಿಡಿದು ಕೊಟ್ಟಿರ್ತಾರೆ. ಅದು ಪ್ರೈಸ್ ಇಂಡೆಕ್ಸ್ ನಂಬರ್ ಅಥವಾ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ 2 ಇದೆ. ಎರಡರಲ್ಲೂ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಕರ್ಲ್ ಪಿಯರ್ಸನ್ ಕೋರಿಲೇಷನ್ ಇದೆ 15 ಮಾರ್ಕ್ಸ್ ಗೆ. ಎಕ್ಸ್ ಆನ್ ವೈ ಅಂಡ್ ವೈ ಆನ್ ಎಕ್ಸ್ ಎರಡು ಮಿಕ್ಸ್ ಮಾಡಿ 7.5 7.5 ಗೆ 15 ಮಾರ್ಕ್ಸ್ ಗೆ ಪ್ರಾಬ್ಲಮ್ ಇರುತ್ತೆ. ಸ್ಟ್ರೇಟ್ ಲೈನ್ ಟ್ರೆಂಡ್ ಕಂಡುಹಿಡಿದಿರುತ್ತೆ. ಸ್ಟ್ರೇಟ್ ಲೈನ್ ಟ್ರೆಂಡ್ ಕಂಡುಹಿಡಿದಿರುತ್ತೆ ಪ್ರಾಬ್ಲಮ್. ಟೈಮ್ ರಿವರ್ಸಲ್ ಟೆಸ್ಟ್ ಮತ್ತು ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಅದು ಫಿಶರ್ ಮೇಲೆ ಅಷ್ಟೇ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಇಷ್ಟರದ ಅವಶ್ಯಕತೆ ಇಲ್ಲ. ಈ 5 ಪ್ರಾಬ್ಲಮ್ ನೀವು ನೋಡ್ಕೊಳ್ಳಿ. ಮತ್ತೆ 2 ಮಾರ್ಕ್ಸ್ ಹೇಳಿದ್ದೀನಿ, 5 ಮಾರ್ಕ್ಸ್ ಯಾವ್ದು ಅಂತ ಹೇಳಿದ್ದೀನಿ, 15 ಮಾರ್ಕ್ಸ್ ಆಯ್ತು. ಇದರಲ್ಲಿ ಅಕ್ಯುರೇಟ್ ಕ್ವಶನ್ ಬೇಕಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿರುವಂತ ನಮ್ಮ ಆಪ್ ನ ನೀವು ಜಾಯ್ನ್ ಆದ್ರೆ ನಿಮಗೆ ಅಕ್ಯುರೇಟ್ ಕ್ವಶನ್ ಸಿಗುತ್ತೆ. ಅದನ್ನ ಸಾಲ್ವ್ ಮಾಡುವಂತ ನೆನಪಿಟ್ಟುಕೊಳ್ಳುವಂತ ಫಾರ್ಮುಲಾ ಏನ್ ಬರೀಬೇಕು, KUDR ಯಾವ ರೀತಿ ಕೀ ಉತ್ತರಗಳಿಗೆ ವ್ಯಾಲ್ಯೂಯೇಷನ್ ಮಾಡ್ತಾರೆ ಎಲ್ಲವೂ ಕೂಡ ಅದರಲ್ಲಿ ನಿಮಗೆ ಸಿಗುತ್ತೆ. ಇನ್ನು 2 ಮಾರ್ಕ್ಸ್ ಗೆ ಥಿಯರಿ ಏನು ಓದ್ಕೋಬೇಕು. ವಾಟ್ ಈಸ್ ಟೈಮ್ ಸೀರೀಸ್, ವಾಟ್ ಈಸ್ ಇಂಡೆಕ್ಸ್ ನಂಬರ್, ವಾಟ್ ಈಸ್ ಪ್ರೊಬ್ಯಾಬಿಲಿಟಿ, ವಾಟ್ ಈಸ್ ರಿಗ್ರೆಷನ್, ವಾಟ್ ಈಸ್ ಅ ಸೆನ್ಸಸ್, ವಾಟ್ ಈಸ್ ಅ ಸ್ಯಾಂಪಲ್, ವಾಟ್ ಈಸ್ ಅ ಸ್ಯಾಂಪಲ್ ಸರ್ವೆ, ವಾಟ್ ಈಸ್ ಅ ಸ್ಯಾಂಪ್ಲಿಂಗ್ ಇಂಟರ್ವಲ್, ವಾಟ್ ಈಸ್ ಅ ಸ್ಯಾಂಪ್ಲಿಂಗ್ ಎರರ್, ವಾಟ್ ಈಸ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. State methods of sampling, what is correlation, what is positive correlation, what is variation, what is a seasonal variation, what is a time reversal test and factor reversal test, what is population, what is independent events, what is cost of living or consumer price index, what is mutually exclusive events. Next, why Fisher index number is called ideal. State 2 properties of correlation, state the methods of correlation, state methods of measuring secular trend, what is Krull Pearson coefficient of correlation, state 2 objectives of time series, state 2 uses of time series, state 2 properties of regression, state components of time series, state 2 lines of regression equation, state 2 types of correlation. ಇವಿಷ್ಟು 2 ಮಾರ್ಕ್ಸ್ ಗೆ. ಇದರಲ್ಲಿನೇ ನಿಮಗೆ 12 ಪ್ರಶ್ನೆಗಳು ಬರುತ್ತೆ, ನೀವು 10 ಉತ್ತರಗಳನ್ನ ಬರೀಬೇಕು. ಇದರಲ್ಲಿ ಯಾವ್ದು ಅಕ್ಯುರೇಟ್ ಕ್ವಶನ್ ಇದೆ, ಯಾವ ಮೆಥಡ್ ನ ನೀವು ಪ್ರಾಕ್ಟೀಸ್ ಮಾಡಬೇಕು, ಮತ್ತೆ ಇದಕ್ಕೆ ನೀವು ಇಂಟರ್ನೆಟ್ ನಲ್ಲಿ ಸರ್ಚ್ ಹೊಡೆದ ಆನ್ಸರ್ ಬರೆದ್ರೆ ಅದಕ್ಕೆ ಮಾರ್ಕ್ಸ್ ಕೊಡೋದಿಲ್ಲ. KUD ಕೀ ಆನ್ಸರ್ಸ್ ಇರುತ್ತೆ, ಸೇಮ್ ಟು ಸೇಮ್ ಆನ್ಸರ್ ಆಗಿಲ್ಲ ಅಂದ್ರೆ ಮಾರ್ಕ್ಸ್ ಕೊಡೋದಿಲ್ಲ. ಆ KUD ಕೀ ಉತ್ತರಗಳಿಂದಲೇ ನಾವು ನೋಟ್ಸ್ ನ ತಯಾರು ಮಾಡಿರ್ತೀವಿ. ಆದ್ರಿಂದ ನಮ್ಮ ಆಪ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ದಯವಿಟ್ಟು ಡೌನ್ಲೋಡ್ ಮಾಡಿಕೊಂಡು ಕ್ಲಾಸ್ ನ ಜಾಯ್ನ್ ಆಗಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಬ್ಜೆಕ್ಟ್ ನೊಂದಿಗೆ ಸಿಗೋಣ.